ಆಂಗ್ಸೈಟಿ ಅಥವಾ ಸ್ಟ್ರೆಸ್ ಅನ್ನೋ ಒಂದು ಕಾಯಿಲೆ. ಸ್ಟ್ರೆಸ್ ಅನ್ನೋದೊಂದು ಕಾಯಿಲೆನಾ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಬೇರೆ ಎಲ್ಲಾ ಕಾಯಿಲೆಗಳಿಗಿಂತ ಭಯಾನಕವಾದದ್ದೇ ಈ ಸ್ಟ್ರೆಸ್ ಅನ್ನೋ ಕಾಯಿಲೆ. ಯಾಕೆಂತಂದ್ರೆ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಉಂಟಾಗುವಂಥದ್ದು. ಇದು ಕಾಮನ್ ಆಗಿ ಒಂದು 3 ಜನದಲ್ಲಿ ಒಬ್ರಿಗೆ ಕೂಡ ಈ ಕಾಯಿಲೆ ಇರುತ್ತೆ, ಬಟ್ ಅವರಿಗೆ ಗೊತ್ತಿರಲ್ಲ. ಯಾಕೆಂತಂದ್ರೆ ನಮ್ ಫಿಸಿಕಲ್ ಲೆವೆಲ್ ಅಲ್ಲಿ ಏನಾದ್ರೂ ತೊಂದರೆ ಆದ್ರೆ ನೋವಾಗುತ್ತೆ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಎಲ್ಲದೂ ನಮ್ಗೆ ಒಂದು ಅರಿವು ಇರುತ್ತೆ. ಸೊ ಮಾನಸಿಕವಾಗಿ ತೊಂದರೆ ಆದಾಗ ಗೊತ್ತಾಗೋದಿಲ್ಲ. ಆಂಗ್ಸೈಟಿ ಹಾಗೆ ಡೆವಲಪ್ ಆಗಿ ಬೇರೆ ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಅದು ಲೀಡ್ ಆಗುತ್ತೆ. ಅದಕ್ಕೋಸ್ಕರ ಈ ಸ್ಟ್ರೆಸ್ ಅನ್ನೋ ಕಾಯಿಲೆನ ಆದಷ್ಟು ಮಟ್ಟಿಗೆ ಅದು ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಇದ್ದಾಗಲೇ ಸರಿ ಮಾಡ್ಕೊಂಡ್ಬಿಡ್ಬೇಕು. ಇಲ್ದಿದ್ರೆ ನೀವು ಆಂಟಿ ಡಿಪ್ರೆಸೆಂಟ್ ತಿನ್ನೋದು ತುಂಬಾ ಕೆಟ್ಟದ್ದು. ಆಕ್ಚುಲಿ ಅದನ್ನ ತಿಂದ್ರೆ ಮೈಂಡ್ ಸೆಲ್ಸ್ ಅನ್ನ ಅದು ಡಲ್ ಮಾಡ್ತಾ ಹೋಗುತ್ತೆ, ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿ ಕಡಿಮೆ ಆಗುವಂತದ್ದು. ಸೊ ಆದ್ರಿಂದ ಈ ಯಾವುದೇ ಮೆಡಿಕೇಶನ್ ಇಲ್ಲದೆ ಸಿಂಪಲ್ ಆಗಿರೋ ಕೆಲವು ಮುದ್ರಾಸ್ತು ಕಾಂಬಿನೇಷನ್ ಮತ್ತೆ ಯೋಗ ಪೋಸ್ಚರ್ಸ್ ಮಾಡುವಂತದ್ದು, ಪ್ರಾಣಾಯಾಮ, ಮೆಡಿಟೇಷನ್, ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಳೋದು, ಈ ರೀತಿ ಮಾಡಿದಾಗ ಈ ಆಂಗ್ಸೈಟಿನ ಕಂಪ್ಲೀಟ್ ಆಗಿ ಸರಿ ಮಾಡ್ಕೋಬಹುದು.